ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ ಸಿಗದೆ ಚಾಲಕರು ಪರದಾಡ್ತಾ ಇದ್ದಾರೆ. ನೋ ಸ್ಟಾಕ್ ಬೋರ್ಡ್ಗಳನ್ನು ಹಾಕಿದ್ದಾರೆ. ಹಾಗಾಗಿ ಸಾಲುಗಟ್ಟಿ ನಿಲ್ತಾ ಇದೆ ಆಟೋಗಳು. ಬಂಕ್ಗಳ ಮುಂದೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಲ್ತಾ ಇದೆ ಆಟೋ. ಗ್ಯಾಸ್ ಬಂಕ್ನಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕಿರುವಂತ ಮಾಲೀಕರು. ಸದ್ಯದ ಪರಿಸ್ಥಿತಿ ಬೆಂಗಳೂರಲ್ಲಿ ಈ ಮಟ್ಟಕ್ಕೆ ಹಾಳಾಗ್ತಾ ಇದೆ. ನೋ ಸ್ಟಾಕ್ ಬೋರ್ಡ್ಗಳನ್ನು ಹಾಕಿದ್ದಾರೆ ಗ್ಯಾಸ್ ಬಂಕ್ಗಳ ಹತ್ರ. ಹಾಗಾಗಿ ಬಂಕ್ಗಳ ಮುಂದೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಲ್ತಾ ಇದೆ ಆಟೋಗಳೀಗ. ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ ಸಿಗದೆ ಚಾಲಕರು ಪರದಾಡ್ತಿದ್ದಾರೆ. ಬಹಳಷ್ಟು ಸಮಸ್ಯೆಗೆ ಈಡಾಗ್ತಿದ್ದಾರೆ. ನೋ ಸ್ಟಾಕ್ ಬೋರ್ಡ್ಗಳನ್ನು ಹಾಕ್ತಾ ಇದ್ದಾರೆ. ಗ್ಯಾಸ್ ಬಂಕ್ಗಳ ಮುಂದೆ ಸಾಲುಗಟ್ಟಿ ನಿಲ್ತಾ ಇದೆ ಆಟೋಗಳು. ಬಂಕ್ಗಳ ಮುಂದೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಲ್ತಾ ಇದ್ದಾವೆ ಆಟೋಗಳೀಗ. ಗ್ಯಾಸ್ ಬಂಕ್ಗಳಲ್ಲಿ ನೋ ಸ್ಟಾಕ್ ಅಂತ ಹೇಳಿ ಬೋರ್ಡ್ ಹಾಕ್ತಿದ್ದಾರೆ ಮಾಲೀಕರು. ಬೆಂಗಳೂರಿನ ಹಲವು ಕಡೆ ಆಗ್ತಾ ಇರುವಂತಹ ಸಮಸ್ಯೆ ಇದು. ಕಳೆದ ಒಂದು ವಾರದಿಂದ ಕೆಲವೊಂದು ಕಡೆ ಕೆಲವೊಂದು ಬಂಕ್ಗಳಲ್ಲಿ ಈ ರೀತಿಯಾಗಿ ನೋ ಸ್ಟಾಕ್ ಬೋರ್ಡ್ ಹಾಕ್ತಾ ಇದ್ರು. ಆದರೆ ಈಗ ಆಲ್ಮೋಸ್ಟ್ ಬಹುತೇಕ ಕಡೆ ಬೆಂಗಳೂರಿನಲ್ಲಿ ಈ ರೀತಿಯಾಗಿ ಗ್ಯಾಸ್ ಬಂಕ್ಗಳ ಮುಂದೆ ನೋ ಸ್ಟಾಕ್ ಬೋರ್ಡ್ಗಳನ್ನು ಹಾಕ್ತಾ ಇದ್ದಾರೆ. ಹಾಗಾಗಿ ಆಟೋ ಚಾಲಕರಿಗೆ ಮತ್ತೊಮ್ಮೆ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಸಮಸ್ಯೆ ಆಗ್ತಾ ಇದೆ. ಅದರಲ್ಲೂ ಕೂಡ ಆಟೋ ಮೇಲೆ ಅವರೆಲ್ಲರೂ ಕೂಡ ಇದ್ರ ಮೇಲೆ ಡಿಪೆಂಡ್ ಆಗಿದ್ರು. ಏನಂದರೆ ಇವಾಗ ಗ್ಯಾಸ್ ಇಲ್ಲ ಅಂತ ಫಸ್ಟ್ ಸರಿ ಆಯಿತು, ಗ್ಯಾಸ್ ಇಲ್ಲ ಅಂದ್ಬಿಟ್ಟು ಸರಿ ಏನೋ 80 ರೂಪಾಯಿ ಮಾಡಿದ್ರು, 85 ರೂಪಾಯಿ ಮಾಡಿದ್ರು, 90 ಮಾಡ್ತಾರೆ ಮಾಡಿದ್ರು. ಆದರೂ ಏನು ಮಾಡೋಣ, ಸರಿ ಆಯಿತು 90 ಹಾಕಿನೂ ವರ್ಕೌಟೇ ಆಗಲ್ಲ ನಮಗೆ. ಏನು LPGಗೂ CNGಗೂ ವರ್ಕೌಟೇ ಆಗಲ್ಲ. ಸರಿ ಆದರೂ ನಾವು ಓಡಿಸೋಣ ಅಂತ ಹೇಳ್ಬಿಟ್ಟು ಒಂದು 10 ರೂಪಾಯಿ ಕಡಿಮೆ ಬರಲಿ ಪರವಾಗಿಲ್ಲ ಓಡಿಸೋಣ ಅಂದ್ಬಿಟ್ಟು ಈ ಥರ ಸ್ಟಾಕ್ ಮಾಡ್ಕೊಂಡ್ರೆ ಅವ್ರ ಪ್ರಕಾರ ರೇಟ್ ಎತ್ತಾ ಇದ್ದಾರೆ, ಅವ್ರ ಪ್ರಕಾರ ರೇಟ್ ಇಳಿತಾ ಇದ್ದಾರೆ, ಅವ್ರು ಇಷ್ಟ ಪ್ರಕಾರ ಮಾಡ್ತಾ ಇದ್ದಾರೆ. ಇಷ್ಟು ರೀತಿ ಇರುವಾಗ ನಾವು ಆಟೋ ಚಾಲಕರು ಏನು ಮಾಡ್ತಾರೆ? ಇದರಿಂದ ಆಟೋ ಚಾಲಕ ಎಲ್ಲರಿಗೂ ತುಂಬ ಹಿಂಸೆ ಆಗ್ತಾಯಿದೆ, ತುಂಬ ಕಷ್ಟ ಆಗ್ತಾಯಿದೆ. ಇವಾಗ ನೋಡಿದ್ರೆ ಬಂಕ್ ಮಾಡಿಬಿಡ್ತಾರೆ, ಸ್ಟಾಕ್ ಇಲ್ಲ ಅಂತ. ಎಲ್ಲಿನೂ ಸಿಗ್ತಾ ಇಲ್ಲ ಮೇಡಮ್. ಗ್ಯಾಸ್ ಒಂದು 10 ಕಡೆ ಗ್ಯಾಸ್ ಇಲ್ಲ, ಬಂಕಿಲ್ಲ, ಒಂದು ಕಡೆ ನಿಂತ್ಕೊಂಡಿದ್ರೆ ಅದು 200 ಆಟೋ ನಿಲ್ಕೊಳ್ತಾರೆ. ನಾವು ಆ ಟೈಮಲ್ಲಿ ನಾವು ಬಿಸ್ನೆಸ್ ಲಾಸ್ ಮಾಡಿಕೊಂಡು ಕ್ಯೂವಲ್ಲಿ ನಿಲ್ಕೊಳ್ಬೇಕು. ಕ್ಯೂವಲ್ಲಿ ನಿಲ್ಕೊಂಡ್ರೆ ಆ ಪೀಕಾಸ್ ಒಂದು ಬಿಸ್ನೆಸ್ ಹೊಟ್ಟೋಯ್ತು. ಸೊ ಆವಾಗ ಗ್ಯಾಸ್ ತುಂಬಿಕೊಂಡು ಸೀದಾ ಮನೆಗೆ ಹೋಗೋದಾಗುತ್ತೆ. ಗ್ಯಾಸ್ ಎಲ್ಲಿ ಸಿಗ್ತಾ ಇಲ್ಲ. ಎರಡನೇದು ಒಂದೊಂದು ಬಂಕಲ್ಲಿ ಒಂದೊಂದು ರೇಟ್ ಡಿಫ್ರೆಂಟ್ ಇವೆ. ಒಂದು ಕಡೆ 80 ಇದೆ, 90 ಇದೆ, 100 ರೂಪಾಯಿನಿದೆ. ಹೇಳಿದ್ರಲ್ವ ಆ ಥರ. ಯಾಕೆಂದರೆ ನಾವು ಡೈಲಿ ವೇಜಸ್ ಅವರು